ನಮಸ್ಕಾರ ವೀಕ್ಷಕರೇ, ಈ ದಿನ ನಾನು ಆರಿ ವರ್ಕ್ಗೆ ಬೇಕಾಗುವಂಥ ಮೆಟೀರಿಯಲ್ನ ತೋರಿಸ್ತಾ ಇದ್ದೀನಿ. ಇದನ್ನು ನಿನ್ನೆ ತೊಗೊಂಡು ಬಂದೆ, ನಾನು ಶಾಪಿಂಗ್ ಮಾಡಿರೋದು. ನಿಮಗೆ ತೋರಿಸ್ಬೇಕು ಅಂತ ಹಾಗೆ ಇಟ್ಟಿದ್ದೆ. ಈಗ ಓಪನ್ ಮಾಡಿ ನೋಡೋಣ ಬನ್ನಿ. ಇಂಪಾರ್ಟೆಂಟ್ ಆಗಿ ಬೇಕಾಗುವಂಥ ಮೆಟೀರಿಯಲ್ಸ್ ಇದು ಆ್ಯಂಕರ್ ಥ್ರೆಡ್ಡು. ಇದು ಪೀಸ್ ಲೆಕ್ಕದಲ್ಲಿ ತೊಗೊಂಡ್ರೆ ಜಾಸ್ತಿ ಬೀಳುತ್ತೆ. ನಾನು ಫುಲ್ಲು ಸೆಟ್ ತೊಗೊಂಡಿದ್ದೀನಿ. 250 ರೂಪೀಸ್ ಇದು ನಿಮಗೆ ಎಂಬ್ರಾಯ್ಡ್ರಿ ಥ್ರೆಡ್ಡಲ್ಲಿ ಡಿಸೈನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದನ್ನು ಈ ಥರ ಇಡ್ತೀನಿ. ಇದು ಮಿಕ್ಸೆಡ್ ಕಲರ್ ಝರಿ ಥ್ರೆಡ್. ಎಲ್ಲ ಡಿಸೈನ್ಸ್ಗೂ ಬೇಕಾಗುವಂಥ ಮಿಕ್ಸೆಡ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದನ್ನು ನೀವು ಫ್ರೆಂಚ್ ನಾಟು, ಲೋಡಿಂಗ್ ಸ್ಟಿಚ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಹೈಲೈಟಾಗಿ ಕಾಣಿಸುತ್ತೆ. ಇದು 240 ರೂಪೀಸ್ ಇದು ಕಲರಲ್ಲಿ ಸ್ಟೋನ್ ಚೈನ್ನ ತೊಗೊಂಡಿದ್ದೀನಿ. ಬ್ಲೂ ಕಲರ್ ಮತ್ತು ಮೆರೂನ್ ಕಲರ್ ಟೈಪ್ ಇದೆ. ಅಂದರೆ ಮೆರೂನಲ್ಲಿ ಡಲ್ ಕಲರು, ಯುನೀಕ್ ಆಗಿದೆ. ಎಲ್ಲದಕ್ಕೂ ಮ್ಯಾಚ್ ಆಗುತ್ತಿದ್ದು. ಇದು ಒಂದು 400 ಮತ್ತು ಒಂದು 350 ರೂಪೀಸ್ ಈ ರೀತಿಯಾದ ಕಲರ್ ಕುಂದನನ್ನ ತೊಗೊಂಡಿದ್ದೀನಿ. ಗ್ಲಾಸ್ ಬೀಡು ಅಂತಾರೆ ಇದು ಸಪ್ರೇಟಾಗಿ ಸಿಗಲಿಲ್ಲ, ಅದಕ್ಕೋಸ್ಕರ ಶೀಟಲ್ಲಿ ತೊಗೊಂಡಿದ್ದೀನಿ. ಒಂದು ಶೀಟು 100 ರೂಪೀಸ್ ಹಾಗೆ ಇದು ಗೋಲ್ಡು ಹಾಗೆ ಸಿಲ್ವರಲ್ಲಿ ತೊಗೊಂಡಿದ್ದೀನಿ. ಜರ್ದೋಜಿ ತೊಗೊಂಡಿದ್ದೀನಿ ಫುಲ್ ಗೋಲ್ಡಲ್ಲಿ, ಹಾಗೂ ಮಿಕ್ಸೆಡ್ ಕಲರ್ ಇದೆ. ಫೋರ್ mm ಗೋಲ್ಡ್ ಡಲ್ ಬೀಡನ್ನು ತೊಗೊಂಡಿದ್ದೀನಿ. ಈ ರೀತಿ ತೊಗೊಳೋದ್ರಿಂದ ನಮಗೆ ಯೂಸ್ ಆಗುತ್ತೆ. ಹಾಗೆ 3 mm ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ಇದನ್ನ ವೀಟ್ ಬೀಡ್ ಅಂತ ಕರೀತಾರೆ. ಇದನ್ನು ಡಲ್ ಗೋಲ್ಡಲ್ಲೇ ತೊಗೊಂಡಿದ್ದೀನಿ. ನಮಗೆ ಡಿಸೈನ್ ಮಾಡುವಾಗ ಬೇಕಾಗುವಂಥ ಐಟಮ್ ಇದು. ಚಮ್ಕಿನ ತೊಗೊಂಡಿದ್ದೀನಿ, ಗೋಲ್ಡಲ್ಲಿ ಮಾತ್ರ ತೊಗೊಂಡಿದ್ದೀನಿ. ಇದು ಜರ್ಕನ್ ಸ್ಟೋನು. ಇದು ಜರ್ಕನ್ ಸ್ಟ್ಯಾಂಡು. ಇದು ಬಂದು 1/4 kg ಪ್ಯಾಕೆಟ್ ಇದೆ. ಈ ರೀತಿಯಾದ ಗ್ಲಾಸ್ ಬೀಡ್ನ ತೊಗೊಂಡಿದ್ದೀನಿ ಕಲರಲ್ಲಿ. ಇದು ಸ್ಮಾಲ್ ಸೈಜ್ ಟ್ಯೂಬ್ ಬೀಡು. ಇದು ಸ್ವಲ್ಪ ಯುನೀಕ್ ಆಗಿದೆ ಕಲರು. ಇದು ಎಲ್ಲ ಡಿಸೈನ್ಸ್ಗೂ ಬೇಕಾಗುವಂಥ ಗೋಲ್ಡ್ ಬೀಡ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಉದ್ದ ಇದೆ ಟ್ಯೂಬ್ ಬೀಡು.
ನಾನು ಆಗಲೇ ತೋರಿಸಿದ್ದು ಅದು ಸ್ಮಾಲ್ ಟ್ಯೂಬ್ ಬೀಡು ಸೈಜ್ದು, ಇದು ಸ್ವಲ್ಪ ಮೀಡಿಯಮ್ ಸೈಜ್ದು ಟ್ಯೂಬ್ ಬೀಡಿದು. ಈ ರೀತಿಯಾದ ಗ್ಲಾಸ್ ಬೀಡ್ನ ತೊಗೊಂಡಿದ್ದೀನಿ. ಇದು ತುಂಬಾ ಸ್ಮಾಲ್ ಸೈಜ್ ಬರುತ್ತೆ. ಇದು ಡಿಸೈನ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡ್ತಾರೆ ಅಂತ. ನಾನಿಲ್ಲಿ ಮೀಡಿಯಮ್ ಸೈಜ್ನ ಗ್ಲಾಸ್ ಮಿರರ್ಸ್ನ ತೊಗೊಂಡಿದ್ದೀನಿ. ಒಂದು ರೌಂಡ್ ಶೇಪಲ್ಲಿದೆ, ಇನ್ನೊಂದು ಡೈಮಂಡ್ ಶೇಪಲ್ಲಿದೆ. ಇದನ್ನ ಚಾಕ್ಲೇಟ್ ಬೀಡ್ ಅಂತಾನೂ ಕರೀತಾರೆ. ಇದು ತುಂಬಾ ಹೈಲೈಟ್ ಆಗಿ ಲುಕ್ ಕೊಡುತ್ತೆ ಡಿಸೈನ್ಸ್ಗೆ. ನಾನು ಇದನ್ನು ಮೆರೂನಲ್ಲಿ ಹಾಗೂ ಗ್ರೀನ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದನ್ನು ಗ್ಲಾಸ್ ಬೀಡ್ ಅಂತಾನೂ ಕರೀತಾರೆ. ಈ ರೀತಿಯಾದಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಇಷ್ಟು ಮೆಟೀರಿಯಲ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಆರಿ ವರ್ಕ್ಗೆ ಬೇಕಾಗುವಂಥ ಮೆಟೀರಿಯಲ್ಸ್ ಇದು. ಆರಿ ವರ್ಕ್ಗೆ ಯಾವ್ಯಾವ ಮೆಟೀರಿಯಲ್ಸ್ ಬೇಕಾಗುತ್ತೆ ಅನ್ನೋದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈ ಮೆಟೀರಿಯಲ್ನ ಬಳಸಿ ವರ್ಕ್ ಮಾಡೋದನ್ನು ಸಹ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.